ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ನಾವು ನಿತ್ಯ ಬೆಳಗ್ಗೆಯ ಉಪಹಾರ ಸೇವಿಸಲು ಬಗೆಬಗೆಯ ತಿಂಡಿಯನ್ನ ಹುಡುಕ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ಸಮಯ ಇಲ್ಲದೆ ಅಥವಾ ಹಸಿವಿಲ್ಲದೆ ಬೆಳಗಿನ ಉಪಹಾರ ಸೇವಿಸದೆ ಮಧ್ಯಾಹ್ನದ ಊಟ ಮಾಡಿಬಿಡ್ತೀವಿ. ಆದರೆ ಒಂದು ಹೊತ್ತಿನ ತಿಂಡಿ ಸೇವಿಸದೇ ಇರೋದ್ರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗಲ್ಲ. ಆದರೆ ದಿನ ಇದೇ ರೀತಿ ಆದರೆ ಏನಾಗುತ್ತೆ ಗೊತ್ತಾ? ಹೌದು, ಕೆಲವರು ಪ್ರತಿದಿನವೂ ಬೆಳಗ್ಗೆಯ ಉಪಹಾರ ಸ್ಕಿಪ್ ಮಾಡ್ತಾರೆ. ಉಪಹಾರದ ಬದಲು ಬೇರೆ ಏನಾದರೂ ಸೇವಿಸುವ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾರೆ. ಹಾಲು, ಹಸಿ ತರಕಾರಿ, ಬ್ರೆಡ್ ಹೀಗೆ ಬೇರೆ ಏನಾದರೂ ಸೇವಿಸ್ತಾ ಇರ್ತಾರೆ. ಆದರೆ ಈ ರೀತಿ ಮಾಡೋದು ಎಷ್ಟು ಉತ್ತಮ? ಬೆಳಗ್ಗೆ ಉಪಹಾರ ಸೇವಿಸದೇ ಇರೋದ್ರಿಂದ ನಮಗೆ ಲಾಭವೇ ಇಲ್ಲ, ನಷ್ಟವೇ ಅನ್ನೋದು ನಿಮಗೆ ಗೊತ್ತಾ? ಬೆಳಗ್ಗೆಯ ಉಪಹಾರ ಬಿಡೋದ್ರಿಂದ ಕೆಲವರಿಗೆ ಲಾಭದಾಯಕವಾಗಿರುತ್ತೆ. ಇದರಿಂದ ಆರೋಗ್ಯದಲ್ಲಿ ಸ್ಥಿರತೆ ಕಂಡು ಬರುತ್ತಂತೆ. ಹಾಗಾದ್ರೆ ಬೆಳಗ್ಗೆ ಟಿಫನ್ ಅಥವಾ ಬ್ರೇಕ್ಫಾಸ್ಟ್ ಮಾಡದೇ ಇದ್ರೆ ಆಗುವ ಪ್ರಯೋಜನಗಳು ಏನು ಅಂತ ನೋಡ್ತಾ ಹೋಗೋಣ. ಟಿಫನ್ ತಿನ್ನೋದನ್ನ ಬಿಡೋದ್ರಿಂದ ನಿಮ್ಮ ರಾತ್ರಿಯ ಉಪವಾಸದ ಅವಧಿಯನ್ನ ವಿಸ್ತರಿಸಬಹುದು. ಇದು ಮುಂದಿನ ಉಪವಾಸಕ್ಕೆ ಅನುವು ಮಾಡಿಕೊಡುತ್ತೆ. ಸುಧಾರಿತ ಇನ್ಸುಲಿನ್, ಸೂಕ್ಷ್ಮತೆ ಮತ್ತು ತೂಕ ನಿರ್ವಹಣೆಯಂತಹ ಹಲವಾರು ಆರೋಗ್ಯ ಪ್ರಯೋಜನಗಳಿಗೆ ಈ ಆಹಾರದ ವಿಧಾನವು ಸಂಬಂಧ ಹೊಂದಿದೆ. ಬೆಳಗಿನ ಉಪಹಾರವನ್ನ ತ್ಯಜಿಸುವ ಮೂಲಕ ನೀವು ತೂಕ ಇಳಿಸುವ ಮಾರ್ಗವನ್ನ ಕಂಡುಕೊಳ್ಳಬಹುದು. ಹಲವರು ತೂಕ ಇಳಿಸಲು ಹತ್ತಾರು ರೀತಿಯ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅವರು ಬೆಳಗ್ಗೆ ಉಪಹಾರ ಬಿಟ್ಟರೆ ತೂಕವನ್ನ ಬಹುಬೇಗ ಇಳಿಸಿಕೊಳ್ಳಬಹುದು. ಆದ್ರೆ ಇದರ ಮಧ್ಯದಲ್ಲಿ ಬೇರೆ ಯಾವುದೇ ತಿಂಡಿಗಳನ್ನ ಸೇವಿಸದೇ ಇರಬೇಕಾಗುತ್ತೆ. ಬೆಳಗ್ಗೆ ಉಪಹಾರ ತಿನ್ನದೆ ಇದ್ರೆ ಸುಧಾರಿತ ಜೀರ್ಣಕ್ರಿಯೆಯನ್ನ ಅನುಭವಿಸ್ತಾರೆ. ಯಾಕಂದ್ರೆ ಇದು ಜೀರ್ಣಾಂಗ ವ್ಯವಸ್ಥೆ ವಿಶ್ರಾಂತಿ ಪಡೆಯಲು ಮತ್ತು ಹಿಂದಿನ ದಿನದ ಊಟದಿಂದ ಚೇತರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಕೆಲವರಿಗೆ ಬೆಳಗಿನ ಉಪಹಾರವನ್ನ ಬಿಡೋದು ಬೆಳಗ್ಗೆ ಮಾನಸಿಕ ಸ್ಪಷ್ಟತೆ ಮತ್ತು ಜಾಗರೂಕತೆ ಕಾರಣವಾಗಬಹುದು. ಅವರು ಕಾರ್ಯಗಳ ಮೇಲೆ ಉತ್ತಮವಾಗಿ ಗಮನ ಹರಿಸಲು ಅನುವು ಮಾಡಿಕೊಡುತ್ತೆ. ನೀವು ಉಪವಾಸವನ್ನ ತ್ಯಜಿಸಿದಾಗ ನಿಮ್ಮ ದೇಹವು ಶಕ್ತಿಗಾಗಿ ಸಂಗ್ರಹಕವಾಗಿರುವ ಕೊಬ್ಬನ್ನ ಬಳಸಿಕೊಳ್ಳುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಅನಗತ್ಯ ಕೊಬ್ಬಿನ ಅಂಶ ದೇಹದಲ್ಲಿ ಕರಗಲು ಆರಂಭವಾಗುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ದಾರಿಯಾಗಿರುತ್ತೆ. ಬೆಳಗಿನ ಉಪಹಾರವನ್ನ ಬಿಡೋದ್ರಿಂದ ಬೆಳಗಿನ ಸಮಯವನ್ನ ಉಳಿಸಬಹುದು. ವ್ಯಕ್ತಿಗಳು ಇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲು ಅಥವಾ ದೀರ್ಘಾವಧಿಯ ಉಪವಾಸವನ್ನ ಹೊಂದಲು ಅನುವು ಮಾಡಿಕೊಡಲಾಗುತ್ತೆ. ಬೆಳಗಿನ ಉಪವಾಸವನ್ನ ಬಿಡೋದು ಆಹಾರದ ನಮ್ಯತೆಯನ್ನ ಒದಗಿಸುತ್ತೆ. ವ್ಯಕ್ತಿಗಳು ದಿನದ ನಂತರ ದೊಡ್ಡ ಅಥವಾ ಹೆಚ್ಚು ತೃಪ್ತಿಕರವಾದ ಊಟವನ್ನ ಹೊಂದಲು ಅನುವು ಮಾಡಿಕೊಡುತ್ತೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.